ಹಲೋ ಹಲೋ ಹೇಳಿ. ಹಾಂ ಸರ್ ನಮಸ್ಕಾರ ಸರ್. ಹೇಳಿ. ನಾವು ಇಲ್ಲಿ ಸುಂದರಕಟ್ಟೆಯಿಂದ ಮಾತಾಡ್ತಾರಲ್ಲ ಡ್ರೈವರು. ಹಾಂ ನಾವಿಲ್ಲಿ ದುರ್ಗದವರು. ಹಾಂ ದುರ್ಗದವ್ರು ನಾವು. ಹಾಂ ಹೇಳಿ. ಡ್ರೈವರ್ ಕೆಲಸ ಮಾಡ್ತಾ ಇದ್ವಿ. ಹಾಂ ಸರ್ ನಮ್ಗೊಂದು ಪ್ರಾಬ್ಲಮ್ ಆಗಿದೆ ಸರ್. ಈಗ ಅಂದರೆ ಪ್ರಾಬ್ಲಮ್ ಅಂದರೆ ನಾನು ರೆಂಟ್ ಗಾಡಿ ತಗೊಂಡಿದ್ದು. ಹಾಂ ತಗೊಂಡು 10 ದಿನ ಆಗಿದೆ ಅಷ್ಟೇನೆ. ತಗೊಂಡು 10 ದಿನ ಆಗಿದೆ. ಊಬರ್ ಕಂಪ್ನಿಗಳು ಕೊಡ್ತಾರೆ ನೋಡಿ ಆ ಥರದ್ದು. ಯಾವ ಕಂಪ್ನಿ ಅದು? ಅದು ಫಿನಿಕ್ಸ್ ಕಂಪ್ನಿ ಅಂದ್ಬಿಟ್ಟು. ಹಾಂ ಫಿನಿಕ್ಸ್ ಕಂಪ್ನಿ ಅಂದ್ಬಿಟ್ಟು HSR ಲೆವೆಟಲ್ಲಿದೆ. ಹಾಂ ಹಾಂ ಅವರು ಸ್ಟಾರ್ಟಿಂಗ್ ಬಂದು 10,000 ಕಟ್ಟಕ್ಕೆ ಹೇಳಿದ್ರು. ಹಾಂ ನಮಗೂ ಸ್ವಲ್ಪ ಹುಷಾರಿರ್ಲಿಲ್ಲ. ನನಗೂ ಅಂದರೆ ಒಂದು ನನಗೆ ಶಾಕ್ ಥರ ಆಗ್ಬಿಟ್ಟು ಸ್ವಲ್ಪ ದಿನ ಹಾಸ್ಪಿಟಲೆಲ್ಲ ಇದ್ದೆ. ಸರಿ ಏನಾರು ಮಾಡ್ಬೋದಲ್ಲ ಅಂದ್ಬಿಟ್ಟನ. ಸರಿ ಇದ್ರಾಗ ಗಾಡಿ ಸ್ವಂತ ಆಗೋಕ್ಕಾಗಲ್ಲ, ಯಾವ ಬಾಡಿಗೆಗಾರ ಓಡ್ಸೋಣ ಅಂದ್ಬಿಟ್ಟು ತಗೊಂಡಿದ್ವಿ. ಅವ್ರು ನೋಡಿದ್ರೆ ಈಗ ನಾನು 6,800 ರೂಪಾಯಿ ಅಮೌಂಟ್ ಕಟ್ಟಿದ್ದೆ. ನಿನ್ನೆ ಫೋನ್ ಮಾಡಿಬಿಟ್ಟವರು 3,200 ರೂಪಾಯಿ ಇವತ್ತು ಕಟ್ಟಿದ್ರೆ ಗಾಡಿ ಓಡ್ಸಕ್ ಬಿಡ್ತೀವಿ, ನಾನು ಗಾಡಿ ಆಫ್ ಮಾಡ್ಕೊತೀವಿ ಅಂತ ಹೇಳಿದ್ರು. ನಾನು ಇದನ್ನು ಸರಿ ಸರ್ ಆಯ್ತು ಆಫ್ ಮಾಡ್ತೀವಿ, ಇನ್ನೇನು ಮಾಡೋಕ್ಕಾಯ್ತು ನಮ್ಗೆ. ನಾನು ರಿಕ್ವೆಸ್ಟ್ ಮಾಡಿದೆ ಅವ್ರನ್ನ, ಸರ್ ಈ ಥರ ಪ್ರಾಬ್ಲಮ್ ಇದೆ, ನಾನು ಫಸ್ಟ್ ಬಾಡಿಗೆ ಕೊಟ್ಬಿಡ್ತೀನಿ, ಬಾಡಿಗೆ ಕೊಡಬೇಕು, ಡೈಲಿ ಒಂದು 900 ರೂಪಾಯಿ ಬಾಡಿಗೆ ಬರುತ್ತೆ, 950 ರೂಪಾಯಿ. ನಾನು ನೋಡ್ರಿ ಅವ್ರಿಗೆಲ್ಲ 950 ರೂಪಾಯಿ ಕಟ್ಕೊಂಡು ಇವ್ರಿಗೆ 10,000 ರೂಪಾಯಿ ನೀವು ದುಡ್ಡು ಕೊಟ್ಕೊಂಡು ಅವ್ರು ಈ ತರ ನಿಮ್ಮನ್ನ ಲಾಕ್ ಮಾಡ್ಬಿಡ್ತೀವಿ, ನೀವು ದುಡ್ಡು ಹಾಕಿಲ್ಲ ಅಂತೆಲ್ಲ ಹೇಳ್ಕೊಂಡು ಹಿಂಗೆಲ್ಲ ನೀವ್ ಹೇಳ್ತಿರಲ್ಲ. ಭಗವಂತ ನಿಮ್ಗೆ ತಲೆ ಒಳಗಡೆ ಕೊಟ್ಟಿರೋ ಮೆದ್ದಲ್ಲಿ ಬುದ್ಧಿನೇ ಇಟ್ಟಿಲ್ವಾ? ಏನ್ ಮಾಡೋದು? ನೋಡ್ರಿ ಆಯ್ತ್ರಿ, ನೋಡ್ರಿ ಯಾರು ಹುಡ್ತಾನೆ ಕೋಟಿಗಟ್ಲೆ ದುಡ್ಡು ಜೋಬಲ್ಲಿ ಇಟ್ಕೊಂಡ್ ಬಂದ್ಬಿಡಲ್ಲ ಅಲ್ವಾ? ಇದು ಜೀವನ, ಬದುಕುವಂತ ಜೀವನದಲ್ಲಿ ಪ್ರತಿಯೊಬ್ರು ಕೂಡ ದುಡ್ಡು ಮಾಡ್ಬೇಕು ಅಂತಾನೆ ಬದುಕ್ತಾ ಇರೋದು. ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಬಡವರು ಅಂತ ಹೇಳ್ತೀವಲ್ವಾ. ಫಸ್ಟ್ ನಾವೇನ್ ಮಾಡ್ಬೇಕು, ಫಸ್ಟ್ ಎಲ್ಲಾದ್ರೂ ಒಂದ್ ಕಡೆ ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ಬೇಕು. ಡ್ರೈವಿಂಗ್ ಕೆಲ್ಸಕ್ಕೆ ಹೋಗಿ ಒಂದ್ 5 ವರ್ಷ ನಾನಲ್ಲ ಅಂತ ಡ್ರೈವಿಂಗ್ ಕೆಲ್ಸದಲ್ಲಿ ದೃಢವಾಗಿ ಕೆಲಸ ಮಾಡ್ಕೊಂಡು ಇದ್ಬಿಡ್ಬೇಕು. ಯಾವನ್ ಏನ್ ಹೇಳಿದ್ರು ಕಿವಿ ಮೇಲೆ ಹಾಕೊಂಬಾರ್ದು. ತಿಂಗಳ ಕರೆಕ್ಟ್ ಆಗಿ ಪೇಮೆಂಟ್ ಕೊಡ್ತಾವ ನಾವು ಓನರು. 5 ವರ್ಷ ಅವ್ರ ಹತ್ರ ಕೆಲಸ ಮಾಡ್ಬೇಕು. 5 ವರ್ಷ ಅವ್ರ ಹತ್ರ ಕೆಲಸ ಮಾಡಿ ನಿಯತ್ತಾಗಿ ಇಟ್ಕೊಂಡು ಆ ಕೆಲಸ ಮಾಡಿ ಸಂಬಳದ ದುಡ್ಡಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಸೇವಿಂಗ್ಸ್ ಅಂತ ಮಾಡ್ಕೊಬೇಕು. ನೀವು ಚೀಟಿ ಹಾಕ್ತಿರೋ, ಬ್ಯಾಂಕಲ್ಲಿ ಇಡ್ತಿರೋ, ಅದು ನಿಮಗ್ ಬಿಟ್ಟಿದ್ದು. ಸೇವಿಂಗ್ಸ್ ಅಂತ ಕರೆಕ್ಟ್ ಆಗಿ ಮಾಡ್ಕೊಂಡು ಒಂದು 2 ಲಕ್ಷ, 2.5 ಲಕ್ಷ, 3 ಲಕ್ಷ, 4 ಲಕ್ಷ ಈ ರೀತಿಯಲ್ಲಿ ಒಂದು ಅಮೌಂಟ್ ನೀವು ರೆಡಿ ಮಾಡ್ಕೊಳ್ಬೇಕು. ಆ 5 ವರ್ಷದಲ್ಲಿ ರೆಡಿ ಮಾಡ್ಕೊಂಡು ಯಾವ್ದಾದ್ರು ಸೆಕೆಂಡ್ಸ್ ಅಲ್ಲಿ ಗಾಡಿಗಳು ತಗೊಂಡ್ಬಂದು ಅದನ್ನ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಓನರ್ ಕಮ್ ಡ್ರೈವರ್ ಆಗಿ ದುಡಿಬೇಕು. ಏನ್ರೆ ಈ ರೀತಿ ಮಾಡಿದಾಗ ನಿಮ್ ಬದುಕು ತುಂಬಾ ಚೆನ್ನಾಗಿರ್ತದೆ. ಆದ್ರೆ ನೀವೇನ್ ಮಾಡ್ಕೊಂತಿದ್ದೀರಾ ಅಂದ್ರೆ, ಅವ್ನ್ ಯಾರೋ ರೆಂಟಲ್ ಅಲ್ಲಿ ಗಾಡಿ ಕೊಡ್ತಾನೆ ಅಂತ ಹೋಗಿ ಅಲ್ಲಿ 10,000 ರೂಪಾಯಿ ದುಡ್ಡು ಕೊಡ್ತೀರಾ. ಅವ್ನ್ ಯಾರೋ ರೆಂಟಲ್ ಅಲ್ಲಿ ಡೈಲಿ 900 ರೂಪಾಯಿ ಕಟ್ಟಕ್ಕೆ ಹೇಳ್ತಾನೆ ಅಂದ್ರೆ ಅಲ್ಲಿ 900 ರೂಪಾಯಿ ಕಟ್ತೀರಾ. ಮತ್ತೆ ಇಲ್ಲಿ ಪ್ರತಿದಿನ ಗಾಡಿ ಓಡಿಸ್ತೀರಾ. ಅದ್ರಲ್ಲಿ ನಿಮ್ ಹೊಟ್ಟೆಪಾಡು, ನಿಮ್ ಖರ್ಚು ವೆಚ್ಚ, ಗಾಡಿ ಖರ್ಚು ವೆಚ್ಚ ಎಲ್ಲ ತೆಗೆದ್ರೆ ನಿಮ್ಗೆ 500ರಿಂದ 600 ರೂಪಾಯಿ ಉಳಿತದೆ. ಆ ಉಳಿಯೋ 500-600 ರೂಪಾಯಿಗೆ ನಿಮ್ ಜೀವನನ ಯಾರೋ ಇನ್ನೊಬ್ರು ದಾರೆ ಎರಿತೀರಲ್ಲ, ನಿಮ್ಗ ಅದು ಆ ಜ್ಞಾನನೇ ಬರಲ್ವಾ? ನೋಡ್ರಿ ನಾನು ಹೇಳ್ತೀನಿ ಕೇಳ್ರಿ, ನಿಮ್ ತರ ಫ್ಲೀಟ್ ಅಲ್ಲಿ ಗಾಡಿ ತಗೊಳ್ಳೋರ್ಗೆ, ಈ DCO ಸ್ಕೀಮ್ಗಳಲ್ಲಿ ಗಾಡಿ ತಗೊಳ್ಳೋ ಡ್ರೈವರ್ಗಳಿಗೆ ದೇವ್ರ ಹಣೆಗೂ ನಾನು ಹೆಲ್ಪ್ ಮಾಡೋದೇ ಇಲ್ಲ ರೀ. ಮಾಡಲ್ಲ, ನಾನು ಹೆಲ್ಪ್ ಮಾಡಲ್ಲ. ಯಾಕೆಂದ್ರೆ ಅದು ಮೋಸದ ದಂಧೆ ಅಂತ ನಾವ್ ಯಾವಾಗ್ಲೂ ಅರ್ಥ ಮಾಡ್ಕೊಂಬಿಟ್ಟು ಎಲ್ಲಾ ಡ್ರೈವರ್ಗಳಿಗೂ ಹೇಳ್ತೀವಿ. ನೋಡಿದ್ರಾ, ನೀವೆಲ್ಲ ನೋಡಿ ಕೇಳಿನೂ ಕೂಡ ನಾವ್ ಹಿಂಗ್ ಮೋಸ ಹೋಗ್ತಾ ಇದೀವಿ ಅಂದ್ರೆ ನಾವ್ ಏನ್ರಿ ರೆಸ್ಪಾನ್ಸಿಬಿಲಿಟಿ ತಗೊಳಕಾಗುತ್ತೆ? ಅದು ನಿಮ್ ಜೀವನ ನಿಮ್ ಕೈಯಲ್ಲಿದೆ. ಏನೋ 500,000 ಬಿಡು ಮೋಸ ಹೋದು ಅನ್ನೋದಕ್ಕೆ ಹೋದ್ರಲ್ಲಿ ಬಿಡಪ್ಪ ಅನ್ನಕ್ಕೆ, ನಿಮ್ ಜೀವನನು ಕೂಡ ಮೋಸ ಮಾಡಿಸ್ಕೊಂಡೆ ಹೋಗ್ತಾ ಇರ್ತೀರಾ ಪ್ರತಿದಿನ. ಹಂಗೆ ಆಗ್ಬಿಟ್ಟೆ ಸರ್ ಈಗ. ಹಂಗೆ ರೀ, ನೋಡಿ ಹಂಗೆ ಆಗದಲ್ರಿ. ನಿಮ್ ಬುದ್ಧಿ ಏನ್ ಲದ್ದಿ ತಿಂತದೇನ್ರಿ? ನಿಮ್ಗೆ ಆಲೋಚನೆ ಇಲ್ವಾ? ಹೌದಪ್ಪ, ನಾನು ಒಂದ್ ಕಡೆ ಡ್ರೈವರ್ ಕೆಲ್ಸಕ್ಕೆ ಹೋಗೋಣ, ಒಂದ್ 18,000 20,000 ಎಲ್ಲ ಒಂದ್ ಕಡೆ ಒಂದ್ ಪೇಮೆಂಟ್ ಬರುತ್ತೆ. ಕಮಿಟ್ಮೆಂಟ್ ನ ಸ್ವಲ್ಪ ಕಮ್ಮಿ ಇಟ್ಕೊಳ್ಳೋಣ, ಒಂದ್ ಸ್ವಲ್ಪ ದುಡ್ಡು ಸೇವಿಂಗ್ ಮಾಡ್ಕೊಳ್ಳೋಣ, ಒಂದ್ 5 ವರ್ಷ ಒಂದ್ ಕಡೆ ಸ್ಥಿರವಾಗಿ ಇಟ್ಕೊಂಡು ಅವ್ರ ಋಣಿಯಾಗಿ ಇಟ್ಕೊಂಡು ಅವ್ರಿಗೆ ದುಡಿಮೆ ಮಾಡ್ಕೊಡೋಣ, ಅವರು ಚೆನ್ನಾಗಿರ್ಲಿ. ನಾಳೆ ದಿನ ಅವ್ರು ನಿಯತ್ತ ಕೆಲಸ ಮಾಡ್ಕೊಟ್ಬಿಟ್ಟು ಆಚೆ ಬಂದ್ರೆ ಏನ ಕಷ್ಟಕ್ಕೊಂದು 50,000 ಹೆಲ್ಪ್ ಮಾಡಿ ಅಂದ್ರು ಕೊಡ್ತಾರೆ. ಈ ರೀತಿ ಆಲೋಚನೆ ಇಟ್ಕೊಂಡು ಮುಂದುವರಿಬೇಕನ್ರಿ. ಹೋಗ್ತೀರಾ ಡ್ರೈವರ್ ಕೆಲ್ಸಕ್ಕೂ ಹೋದ್ರು ಅಷ್ಟೇ, ನಾನು ನೋಡಿದೀನಿ ಎಷ್ಟೋ ಜನ ಡ್ರೈವರ್ ಕೆಲ್ಸಕ್ಕೆ ಹೋದ್ರು ಅಷ್ಟೇ, ಇರೋದೇ ಇಲ್ಲ. ಒಂಥರ ಕೋತಿ ಬುದ್ಧಿ ತರ. ಅಲ್ಲೊಂದ್ 3 ತಿಂಗಳಿದ್ರೆ ಮುಗಿದೋಯ್ತು. ಅವ್ನು ಯಾರ ಇನ್ನೊಬ್ಬ ಬಂದು ಏನೋ ತಲೆ ಕೆಡಿಸ್ತಾ ಅಂದ್ರೆ ಅಲ್ಲೂ ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ಇನ್ನೊಂದ್ ಕಡೆ ಹೋದ್ರೆ ಅಲ್ಲಿ ಪೇಮೆಂಟ್ ಕೊಡಲ್ಲ, ಮೋಸ ಮಾಡ್ತಾರೆ, ಅಲ್ಲೋಗಿ ಸೆಟ್ಲ್ ಆಗ್ತೀರಾ.
ಹೌದು ಆ ಥರ ಆಗ್ಬಿಟ್ಟದೆ ಈಗ. ಹಾಂ ಆ ತರ ಅಲ್ರಿ ನಿಮ್ ಜೀವನಗಳನ್ನ ನೀವೇ ಹಾಳು ಮಾಡ್ಕೊಂತಿದಿರ್ರಿ. ನೋಡ್ರಿ ಇದು ಪ್ರಪಂಚ ಇಲ್ಲಿ ಈ ನಿಸರ್ಗ ಮಡಿಲ ಐತಲ್ಲ, ಇದು ನಮ್ಗೆಲ್ಲ ಕೊಟ್ಟೈತೆ. ಆದ್ರೆ ನಾವ್ ಅದನ್ನ ಹೆಂಗ್ ಬಳಸ್ಕೊಬೇಕು ಅದ್ರ ಆ ರೀತಿನೇ ಬಳಸ್ಕೊಬೇಕೇ ಹೊರತು ನಮ್ ಕಿತ್ತು ಆಲೋಚನೆಗಳು ಬಳಸ್ಕೊಂತ ಹೋಯ್ತು ಅಂದ್ರೆ ಮುಂದೊಂದು ದಿನ ಅದ್ರಲ್ಲಿ ನಾವೇ ಸರ್ವನಾಶ ಆಗೋದು. ಹೌದು ಸರ್, ಈಗ ಹಂಗೆ ಆಗ್ಬಿಟ್ಟೈತೆ ನಮ್ದು. ಏನು ಮಾಡೋದು ನೋಡಿ. ಏನು ಮಾಡಕ್ ಆಗಲ್ಲ, ಅಷ್ಟೇ. ತಿರುಪತಿಗೆ ಹೋಗಿದ್ದೆ, ಉಂಡಿಗೆ ಹಾಕಿದೀನಿ ಅಂತ ಬಿಟ್ಬಿಡ್ಬೇಕು. ಹೌದು. ಇಲ್ಲ ಅಮೌಂಟ್ ಅಲ್ಲ ಸರ್. ಈಗ ಅಂದ್ರೆ ನಾನು 6,800 ರೂಪಾಯಿ ಕಟ್ಟಿದ್ದೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇನ್ನೂ 4,200 ಇನ್ನೂ ಕೊಡ್ಬೇಕು. ಗಾಡಿ ತಗೊಂಡೋದ್ರು, ಅವ್ರು ಗಾಡಿ ಬಿಟ್ಬಿಟ್ವಿ. ಗಾಡಿ ಬೇಡ ಅಂತ ಗಾಡಿ ಬಿಟ್ಬಿಟ್ವಿ. ಇನ್ನೂ 4,200 ರೂಪಾಯಿ ಕೊಡ್ಬೇಕು ಅಂದ್ಬಿಟ್ಟು ನಮ್ಮ ಹುಡುಗ ಒಬ್ಬ ಗಾಡಿ ತಗೊಂಡೋಗಿ ಕೊಡಕ್ ಹೋಗಿದ್ದ. ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ನನಗೆ ಸ್ಟ್ರೋಕ್ ತರ ಸರಿ ಆಗಿತ್ತು. ಆಯ್ತಿರಿ, ನಾನು ಒಂಚೂರು ಯಾವ್ದೋ ಬೇರೆ ಇದ್ರಲ್ಲಿ ಇದೀನಿ, ಅದು ಹೋಯ್ತು ಬಿಟ್ಬಿಡಿ. ಅದೆಲ್ಲ ಬಿಟ್ಬಿಟ್ಟು ನಾನು ಹೇಳದ್ನಲ್ಲ ಆ ತರ ಇನ್ವಾಲ್ವ್ ಆಗಿ ಕೆಲಸ ಮಾಡಿ. ಆ ಹುಡುಗನ್ ಹಿಡ್ಕೊಂಡಿದಾರ ಅಲ್ಲಿ. ಹಲೋ, ಹಾ ಒಂದೇ ನಿಮಿಷ ಸರ್, ಹಂಗೆ ಹೇಳ್ತೀನಿ. ಇಲ್ಲ ಸರ್, ಯಾವ್ದು OTP ಬಂದಿಲ್ಲ ಸರ್. ಬಂದಿದ್ರೆ ದೇವರಾಣಗೂ ಹೇಳಿವೆ ಸರ್. ಹಾ ಕಳಿಸಿ. ಇದೇ ನಂಬರ್ ಕಳಿಸ್ತೀರಾ ತಾನೇ? ಇಲ್ಲ ಬಂದಿಲ್ವಲ್ಲ ಯಾವ್ದು OTP. ವಾಟ್ಸಾಪ್ ಅಲ್ಲ ಅಥವಾ ಟೆಕ್ಸ್ಟ್ ಮೆಸೇಜ್ ಅಲ್ಲ? ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಯಾವ್ದು ಬಂದಿಲ್ಲ ಸರ್. ಹಾ ಹೇಳ್ರಿ, ಏನಾಗಿದೆ ಹೇಳ್ರಿ. ಹಾ ಈಗ ಅದೇನೆ ಅವರು 4 ಗಾಡಿ ನಮ್ಮ ಹುಡುಗ ಗಾಡಿ ಬಿಡಕ್ ಹೋಗಿದ್ರು. ನಮ್ಮ ತಮ್ಮನೇ ಆಗ್ಬೇಕು. ಹಾ ನಮ್ ಚಿಕ್ಕಪ್ಪ ನನಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಅವ್ನಿಗೆ ಹೇಳ್ದೆ ನಾನು ಈ ತರ ಹೋಗ್ಬಿಟ್ಟು ಬಾರಪ್ಪ. ಅವರು ಈ ತರ ಬಿಟ್ಬಿಡು ಅಂತ ಹೇಳ್ತಾರೆ. ಅವಾಗ ಇಂಜಿನ್ ಎಲ್ಲ ಆಫ್ ಮಾಡ್ಕೊತಾರೆ. ಆಮೇಲೆ ಆನ್ಲೈನ್ ಡ್ಯೂಟಿಗಳು ಆನ್ ಮಾಡ್ತಾರೆ. ಕೆಲವು ಟೈಮಲ್ಲಿ ಕ್ಯಾಶ್ ಡ್ಯೂಟಿ ಎಲ್ಲ ಆಫ್ ಮಾಡಿರ್ತಾರೆ. ನೋಡ್ರಿ ಅವ್ರ ಬಿಸ್ನೆಸ್ ಅವ್ರ ಫುಲ್ ಮೆಥಡ್ಗಳು ನನಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಡಿ. ನಾವು ಅದೆಲ್ಲ ಕೇಳಿ ಸಾಕಾಗೋಗ್ಬಿಟ್ಟು ನೀವೆಲ್ಲ ಹೋಗಿ ಬೆಳಗ್ಗೆ ಹೋಗಿ ನೋಡ್ಕೊಂಡ್ ಬಂದಿದ್ ಬಾವಿಗೆ ರಾತ್ರಿ ಹೋಗಿ ಬೀಳ್ತೀರಾ ಅಂದ್ರೆ ನಾವೇನ್ ಹಿಡ್ಕೊಳಕ್ ಆಯ್ತದ? ಹೋಗಿ ಬೀಳ್ರಿ ಅಂತೀವಿ. ಹುಡುಗನ್ನ ಇವರು ಲಾಕ್ ಮಾಡಿ ಇಟ್ಕೊಂಡವ್ರೆ. ಹಂಗೆ ಲಾಕ್ ಮಾಡಿ ಇಟ್ಕೊಂಡ್ರೆ ಹೇಳ್ತೀವಿ ಕೇಳ್ರಿ, 112 ಫೋನ್ ಮಾಡಿ ವಯಸ್ಸಾಳದವ್ರನ್ನ ಅಲ್ಲಿ ಕಳಿಸ್ಕೊಡಿ. ಹಿಂಗ್ ಮಾಡಿದಾರೆ ಸರ್ ಅಂತ ಅಲ್ಲಿ ಪೊಲೀಸ್ ಅವ್ರು ಹೋದ್ರೆ ಅವಾಗ ಅವ್ರನ್ನ ಬಿಡಿಸ್ಕೊಡ್ತಾರೆ. ಯಾಕೆಂದ್ರೆ ನಾವು ಡ್ರೈವರ್ಸ್ಗಳಿಗೆ ಅಂತಾನೆ ಸಂಘಟನೆ ಮಾಡಿರ್ತೀವಿ. ಆ ಡ್ರೈವರ್ ಅನ್ನಿಸ್ಕೊಂಡಿರೋರು ಸಂಘಟನೆ ಗ್ರೂಪ್ ಅಲ್ಲಿ ಇದ್ರೆ ಹಿಂಗೇನೋ ಒಂದ್ ಪ್ರಾಬ್ಲಮ್ ಆಯ್ತು ಅಂದ್ರೆ, ಅಣ್ಣ ನಮ್ಗೆ ಹಿಂಗ್ ತೊಂದರೆ ಆಗಿದೆ, ಈ ಲೊಕೇಶನ್ ಹಾಕಿದೀವಿ, ಇಲ್ಲಿ ಯಾರಾದ್ರೂ ಬರೋಣ ಅಂದ್ರೆ ಏನು ಎತ್ತ ಅಂತ ತಿಳ್ಕೊಂಡು ಆ ಕಡೆ ನಿಯರ್ ಇರೋ ಡ್ರೈವರ್ಗಳು ಹೋಗಿ ಹೆಲ್ಪ್ ಮಾಡ್ತಾರೆ. ನಿಮ್ಗೆ ಸಂಕಟ ಬಂದಾಗ ವೆಂಕಟರಮಣ ಅಂತ ನಮಗ್ ಫೋನ್ ಮಾಡಿ ಹಿಂಗೆ ಹೆಲ್ಪ್ ಮಾಡಿ ಅಂದ್ರೆ ನಾವ್ ಅಲ್ಲಿ ಹೋಗಿ ಏನ್ ಮಾಡಕ್ ಆಗ್ತದೆ ಸರ್? ಆಕ್ಚುಲಿ ಅಂದ್ರೆ ನಾವು ಡ್ರೈವರ್, ನಾನು ಟೈಲರ್ ಕೆಲಸ ಮಾಡ್ತಾ ಇದ್ದೆ. ಸ್ವಲ್ಪ ಗಾರ್ಮೆಂಟ್ಸ್ ಎಲ್ಲ ಇತ್ತು, ಚೆನ್ನಾಗಿದ್ವಿ. ಸ್ವಲ್ಪ ನೋಡೋಣ, ಮನುಷ್ಯನ್ ಜೀವನ, ನಾನ್ ಚೆನ್ನಾಗಿದ್ದೆ, ಈ ಕೆಟ್ಟೋಗಿದ್ದೀನಿ, ಅವೆಲ್ಲ ರೀಸನ್ ಅಲ್ಲ. ಗ್ರಾಚಾರ ಸರಿ ಇಲ್ಲ ಅಂದ್ರೆ ಒಂದು ಸಂಘಟನೆಯಲ್ಲಿ ನಾವು ಮೆಂಬರ್ಶಿಪ್ ತಗೊಂತೀವಿ. ಅದನ್ನ ಮಾಡಿ. ಇವಾಗ ನಾನು ಗೈಡ್ಲೈನ್ಸ್ ಕೊಡ್ತಾ ಇದ್ದೀನಿ, ಅಷ್ಟು ಮಾಡಿ. 112 ಫೋನ್ ಮಾಡಿ ಪೊಲೀಸ್ ಅವ್ರನ್ನ ನಿಮ್ ಹುಡುಗ ಇರೋ ಲೊಕೇಶನ್ ಕಳಿಸ್ಕೊಡಿ. ಅಲ್ಲಿ ಪೊಲೀಸ್ ಅವ್ರು ಹೋದ್ಮೇಲೆ ಅವರೇ ಹಮ್ಮಿಕೊಂಡು ಬಿಟ್ಟು ಕಳಿಸ್ತಾರೆ. ಸರಿ ಸರ್, ಓಕೆ.